ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ನಾನು ಇಲ್ಲಿ ಕರಾರುಬದ್ಧ ಕೂಲಿ ಕರಾರುಬದ್ಧ ಕೂಲಿ ಮೀನ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಮಾಡೋದನ್ನ ಅದನ್ನು ಗಾಂಧೀಜಿ ಆಫ್ರಿಕಾದಲ್ಲಿ ಹೋರಾಟ ಮಾಡುವಾಗ ಈ ಕರಾರುಬದ್ಧ ಕೂಲಿಗಾಗಿ ಕೆಲಸ ಮಾಡೋರ ಪರ ಹೋರಾಟ ಮಾಡಿರ್ತಾರೆ. ಆ ಕರಾರುಬದ್ಧ ಕೂಲಿ ಯಾವ ರೀತಿ ಇತ್ತು ಅಲ್ಲಿ ಅವತ್ತು ಆ ದೇಶದಲ್ಲಿ ಅಂದರೆ ಅವನು ಏನು ಇನ್ಫಾರ್ಮೇಷನ್ ಹೇಳದೆ ಕೆಲಸ ಬಿಟ್ಟಿದ್ರೆ ಅವನನ್ನು ಜೈಲಿಗೆ ಅಟ್ಲಾಗ್ತಾ ಇತ್ತು. ಅವರನ್ನು ದನ ಬಡ್ದಾಗ ಬಡಿತಾ ಇದ್ರು. ಈ ಎಲ್ಲದರ ವಿರುದ್ಧ ಗಾಂಧೀಜಿ ಹೋರಾಟ ಮಾಡ್ತಾರೆ, ಅವರಿಗೆ ನ್ಯಾಯವನ್ನು ಒದಗಿಸ್ತಾರೆ. ಅಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡೋರು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ವಿಲಿಯಂ ಹಂಟರ್ ಅನ್ನೋರ ಬಗ್ಗೆ ಗಾಂಧೀಜಿ ಹೇಳ್ತಾರೆ, ಕರಾರುಬದ್ಧ ಕೂಲಿ ವ್ಯವಸ್ಥೆ ಗುಲಾಮಗಿರಿಯಷ್ಟೇ ಕೆಟ್ಟದ್ದು ಅಂತ ಹೇಳಿ ಕರೆಯಲಾಗಿತ್ತು. ವಿಲಿಯಂ ಹಂಟರ್ ಹೇಳಿರೋದು ಇದನ್ನ ಗುಲಾಮನಂತೆ ಕರಾರುಬದ್ಧ ಶ್ರಮಿಕರು ಸಹ ಮಾಲೀಕನ ಸ್ವತ್ತಾಗಿದ್ದರು ಅವತ್ತಿನ ಕಾಲಕ್ಕೆ. ಇವತ್ತು ಸಹ ಅದೇ ಮುಂದುವರಿಸಿದ್ದಾರೆ. ನಮ್ಮ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ನಮ್ಮ ಏನು ಸಾರ್ವಜನಿಕ ಉದ್ಯಮ ಕ್ಷೇತ್ರವನ್ನು ನೆಹರು, ಇಂದಿರಾ ಗಾಂಧಿ ಎಲ್ಲ ಓಪನ್ ಮಾಡಿದ್ರೆ ಇವೆಲ್ಲವನ್ನು ಇವರು ಮಾರ್ತಾ ಬಂದರು. ಈ ಮಾರೋದು ಏನು ಇವತ್ತು BJPಯಲ್ಲಿ ಮಾಡಿರೋದು ಅಂತ ಅಲ್ಲ, ಇದನ್ನು ಕಾಂಗ್ರೆಸ್ ಸರ್ಕಾರದಲ್ಲೂ ಸಹ ಮಾಡಿದ್ದಾರೆ. SM ಕೃಷ್ಣ ನನಗೆ ನೆನಪಿರೋ ಹಾಗೆ ಮೈಸೂರು ಲ್ಯಾಂಪರ್ಸನ್ನು ಮುಚ್ಚಿದ ಕೀರ್ತಿ ಅವರಿಗೆ ಸಲ್ತದೆ. ಆ ರೀತಿ ಕಾಂಗ್ರೆಸ್ನಲ್ಲೂ ಸಾಕಷ್ಟು ಈ ರೀತಿ ಕರಾರುಬದ್ಧ ಕೂಲಿಗಳನ್ನ ಶ್ರಮಿಕರನ್ನ ಸೃಷ್ಟಿಸಿದ ಕೀರ್ತಿ ಅವ್ರಿಗೆ ಸಲ್ತದೆ. ಈ ಕರಾರುಬದ್ಧ ಕೂಲಿಯನ್ನು ಇವತ್ತು ಮುಂದುವರಿಸಿರೋದು ಅಂದರೆ ನಾನು ಏನು ಮೈಸೂರು ಸ್ಯಾಂಡಲ್ ಸೋಪ್ಸ್ ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಲ್ಲಿ ಇವತ್ತಿಗೂ ಸಹ ಫ್ಯಾಕ್ಟ್ರಿ ಚೆನ್ನಾಗಿ ಇವತ್ತು ಒಂದು ಲಾಭದಾಯಕವಾಗಿದ್ದರೂ ಅಲ್ಲಿ ಅಲ್ಲಿ ಎಂಪ್ಲಾಯೀಸನ್ನು ಪರ್ಮನೆಂಟ್ ಆಗಿ ತೆಗೆದುಕೊಳ್ಳಲ್ಲ. ಯಾಕಂದರೆ ಮುಂದೆ ಅಕಸ್ಮಾತ್ ಲಾಸ್ ಆಗಿಬಿಟ್ರೆ ಅಂತ. ನಿಮಗೆ ಲಾಸ್ ಆಗುತ್ತೆ ಅನ್ನೋ ಭಯ ನಿಮಗಿದ್ರೆ ನೀವು ರಾಜಕಾರಣಿಗಳಾಗ್ಬಿಡಿ. ಅರ್ಹತೆ ಇರೋರು, ಯೋಗ್ಯತೆ ಇರೋರು ಬಂದು ಅದನ್ನು ಆಳ್ತಾರೆ, ನಡೆಸ್ತಾರೆ. ಆದರೆ ನಿಮಗೇನು ಬೇಕು? ವ್ಯಕ್ತಿಗಳನ್ನು ಗುಲಾಮರನ್ನಾಗಿ ಮಾಡಬೇಕು. ಅವರನ್ನು ನೀವು ಕರಾರುಬದ್ಧ ಕೂಲಿಗಳನ್ನಾಗಿ ಸೃಷ್ಟಿಸಿ ಅವರನ್ನು ಮುಂದಿನ ದಿನಗಳಲ್ಲಿ ಕರಾರುಬದ್ಧ ಶ್ರಮಿಕನು ಮಾಲೀಕನ ಸ್ವತ್ತಾಗಬೇಕು ಅನ್ನೋದಕ್ಕೆ ನೀವು ರೆಡಿ ಮಾಡ್ತಾ ಇದ್ದೀರಾ. ಇದನ್ನೇ ನಾರಾಯಣ ಮೂರ್ತಿ ಮಾತನಾಡ್ತಾ ಇರೋದು. ಯಾರು? ಇನ್ಫೋಸಿಸ್ ನಾರಾಯಣ ಮೂರ್ತಿ ಮತ್ತು LNT ಕಂಪನಿಯ CEO ಸುಬ್ರಹ್ಮಣ್ಯ ಸ್ವಾಮಿ ಮಾತನಾಡಿದ್ದು, ಕರಾರುಬದ್ಧ ಕೂಲಿಗಳನ್ನು ಮುಂದಿನ ದಿನಗಳಲ್ಲಿ ಮಾಲೀಕನ ಸ್ವತ್ತಾಗಿ ಮಾಡಿಕೊಳ್ಳುವ ಎಲ್ಲ ವ್ಯವಹಾರಗಳನ್ನು ರಾಜಕಾರಣಿಗಳು, ಈ ಉದ್ಯಮಿಗಳು ಮಾಡ್ತಾ ಇದ್ದಾರೆ. ಗಾಂಧೀಜಿ ಇನ್ನೊಂದು ಮಾತನ್ನು ಹೇಳ್ತಾರೆ, ತಮ್ಮ ಸಹಜೀವಿಗಳನ್ನು ಅಪಮಾನ ಮಾಡಿ ತಮ್ಮನ್ನು ತಾವು ಜನರು ಹೇಗೆ ಗೌರವಿಸಿಕೊಳ್ತಾರೆ ಅನ್ನೋದು ನನಗೆ ಈಗಲೂ ಕೂಡ ನಿಗೂಢ ವಿಷಯ ಅಂತ ಹೇಳಿ. ಅಂದರೆ ಒಂದು ಜೀವ, ಮಾನವ ಅನ್ನೋದು ಒಂದು ಜೀವಿ, ಮತ್ತು ಸಹಜೀವಿಯನ್ನು ಹೇಗೆ ಅಪಮಾನ ಮಾಡ್ತಾನೆ? ಇದಕ್ಕೆ ರಾಜಕಾರಣಿಗಳು ಉತ್ತರ